ಈ ನಡುವೆ ನಟ ದರ್ಶನ್ ಅವರ ಭೇಟಿಗೆ ಬಂದಿದ್ದಾರೆ ನಟ ವಿನೋದ್ ರಾಜ್. ಜೈಲಿನ ಬಳಿಗೆ ಬಂದಿದ್ದಾರೆ. ಜೈಲಿನ ಬಳಿ ಕೆಲ ಹೊತ್ತು ಕಾದಿದ್ದಾರೆ ವಿನೋದ್ ರಾಜ್ ಮತ್ತು ಸ್ನೇಹಿತರು. ಜೈಲಿನ ಒಳ ಹೋಗೋದಕ್ಕೆ ಅನುಮತಿಗಾಗಿ ಕೆಲ ಹೊತ್ತು ಕಾದು ನಿಂತ ನಟ ಬಳಿಕ ಪರ್ಮಿಷನ್ ಸಿಕ್ಕಿದೆ. ನಟ ದರ್ಶನ್ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ವಿನೋದ್ ರಾಜ್. ಈಗೀಗ ಒಬ್ಬೊಬ್ಬರೇ ದರ್ಶನ್ ಅವರ ಭೇಟಿಗೆ ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ನಟ ವಿನೋದ್ ರಾಜ್ ಕೂಡ ಒಬ್ಬರು ಈಗಾಗಲೇ ಬಂದು ದರ್ಶನ್ ಅವ್ರನ್ನ ಭೇಟಿಯಾಗಿದ್ದಾರೆ. ಅವರು ಮತ್ತು ಅವರ ಸ್ನೇಹಿತರೆಲ್ಲರೂ ಬಂದರು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಾರ್ನಲ್ಲಿ ವಿನೋದ್ ರಾಜ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಬಂದು ಅಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ದಿದ್ದನ್ನು ಗಮನಿಸ್ತಾ ಇದ್ದೀರಾ. ಯಾಕೆಂದರೆ ಪರ್ಮಿಷನ್ ಸಿಗಬೇಕಲ್ಲ, ಮೊದಲೇ ಎಂಟ್ರಿ ಹಾಕಿಸ್ಬೇಕು ಕೋರ್ಟಲ್ಲಿ, ಜೈಲಲ್ಲಿ ಎಂಟ್ರಿ ಹಾಕಿಸಿದ ಮೇಲೆ ಪರ್ಮಿಷನ್ ಸಿಗುತ್ತೆ. ಸೊ ಅವೆಲ್ಲ ಪ್ರೋಸೆಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಆನಂತರ ವಿನೋದ್ ರಾಜ್ ಕೂಡ ಹೋಗಿ ದರ್ಶನ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಬಂದಿದ್ದಾರೆ. ಅಂದರೆ ಒಂದು ರೀತಿ ದರ್ಶನ್ ಜೈಲಿನಲ್ಲೇ ಇರ್ತಾರೆ, ಅವ್ರಿಗೊಂದು ನೈತಿಕ ಸ್ಥೈರ್ಯವನ್ನು ತುಂಬುವಂತಹ ಕೆಲಸ ಆಗಬೇಕಾಗುತ್ತೆ. ನಿಮ್ಮ ಜೊತೆ ನಾವು ಇದೀವಪ್ಪ, ಏನೂ ಆಗಲ್ಲ ಅಂತ ಕೆಲವು ಸಮಾಧಾನದ ಮಾತುಗಳನ್ನ ಆಡಬೇಕಾಗತ್ತೆ. ಅದರ ಪ್ರಕಾರನೇ ನೋಡಿ ಅಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಪೊಲೀಸ್ ಅಧಿಕಾರಿಗಳು, ಜೈಲಧಿಕಾರಿಗಳು ಎಲ್ಲರಿಗೂ ಗಮನಕ್ಕೆ ತಂದು ಅದಾದ ನಂತರ ವಿನೋದ್ ರಾಜ್ ಜೈಲಿಗೆ ಹೋಗಿ ದರ್ಶನ್ ಅವರನ್ನು ಭೇಟಿ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು. ಈಗ ನಮ್ಮ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಜೊತೆ ಸುಮಾರು ಚಿತ್ರಗಳನ್ನು ನಟಿಸಿದ್ದಾರೆ. ಅವರಿಗೆ ಆರೋಗ್ಯ ಇಲ್ಲದೇ ಇದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಕೊಡ್ಬೇಡಕ್ಕಂದ ಅಂತಂತ ಹೇಳ್ಬಿಟ್ಟು ಹೇಳಿದ್ರು. ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಗಡಿಗೆಗಳು ಹೇಗೆ ಆಗೋಗ್ಬಿಡುತ್ತೆ ಅಂತಂದರೆ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ